ಇವನ್ಲೇ ಮತ್ತೆ ಎರಡು ಗುಡ್ಡ ಮೇಲೆ ಬಂದ್ಕೊಂತಾನ. ಗುಡ್ಡದ ಮತ್ತೆ ಅಂದ್ರೆ ಕರಿಬಿ ಗುಡ್ಡದ ಮೇಲೆ ಅಲ್ಪ ಮತ್ತೆ ಇವನೇ ಅಲ್ಲೇ ಮತ್ತೆ. ಕೊಡ್ರಿ ಯಾರು ಬರ್ತಿರೋ ಕಾಣೋಲ್ಲ. ಯಾವರು ನಾವು ವಾಡಿದವ್ರ ಮುತ್ತೆ. ಏನ್ ಸಮಸ್ಯೆ? ನಮ್ಮ ಮುತ್ಯಾರು ಗೋರ್ ತಪಸ್ಸಿಗಳು. ಈ ಸುತ್ತಮುತ್ತ ಹಳ್ಳಿಗೆ ಇವರೇ ಪ್ರಸಿದ್ಧರು. ನಿಮ್ದು ಏನೇನು ಆದಿಲ್ಲಿ ಎಲ್ಲ ಬಿಚ್ಚಿಡ್ರಿ. ಏನು ಬಿಚ್ಚಿಡ್ಬೇಕು? ಕಷ್ಟಗಳು ಪ್ರಾಬ್ಲಮ್ ಹೇಳು ಮುತ್ತೆ. ಹೇಳ್ತೀನಿ ಮತ್ತೆ 6 ತಿಂಗಳ ಕೆಲಸ ಹುಡುಕಾಡ್ರಿ ಮತ್ತೆ. ಎಲ್ಲಿ ತಿರುಗಾಡಿದ್ರು ಕೆಲಸನೇ ಸರಿಯಾಗಿದ್ರಿ ಮತ್ತೆ. ಏನಾದ್ರು ದಾರಿ ತೋರಿಸ್ಲಿ ಮತ್ತೆ. ಮತ್ತೆ ನನ್ನೊಂದು ಸಮಸ್ಯೆ ಅದ ಮುತ್ತೆ. ನನಗೆ ಭಾಳ ಸಾಲ ಆಗಿದೆ. ಮೊದಲು ಬಾಯಾಗಿಂದ ಹೋಗ್ಬಿಡ್ಬಾ. ನಿಂದೇನಪ್ಪ ಸಮಸ್ಯೆ? ಇವ್ರಿಗಿಂತ ದೊಡ್ಡ ಸಮಸ್ಯೆ ನಂದೇ ಆದ ಮುತ್ತೆ. ಇವ್ರಿಗಿಂತ ಕಷ್ಟ ನನಗಾದ ಮುತ್ತೆ. ಇವ್ರಿಗಿಂತ ಪೈಲೆ ಪರಿಹಾರ ನನಗೆ ಕೊಡು ಮುತ್ತೆ. ಭಾಳ ಕಷ್ಟ ಮುತ್ತೆ. ಇಂಥದ್ದೇನಪ್ಪ ನಿಂದ ಸಮಸ್ಯೆ? ಮುತ್ಯ ಒಂದು ಹುಡುಗಿಗೆ ಭಾಳ ಲವ್ ಮಾಡತ್ತಾನ ಮುತ್ಯ. ಅದೇ ಹುಡುಗಿಗೆ ಇವ ಮದುವೆ ಮಾಡ್ಕೋಬೇಕಂತ ಭಾಳ ಆಸೆ ಇಟ್ಟನ್ರಿ ಮುತ್ಯ. ಆದ್ರೆ ಆ ಹುಡುಗಿಗೆ ಮದುವೆ ಮಾಡ್ಕೋ ಒಲ್ಲನತ್ತಲ್ರಿ ಮುತ್ಯ. ಸ್ವಲ್ಪ ಏನಾರು ಪರಿಹಾರ ಕೊಡ್ರಿ ನೋಡ್ರಿ. ಹೌದ್ರಿ ಮುತ್ಯ, ಹಾಗೆ ಸಿಗ್ಲಿಕ್ಕಂದ್ರೆ ಸಾಯ್ತೀನಲ್ಲತ್ತನ್ರಿ ಮುತ್ಯ. ಇನ್ನು ರಾತ್ರಿ ಬೇಗನ ಕುಡಿಯೋದು ಅಳೋದೇ ಮಾಡತ್ತನ್ರಿ ಮುತ್ಯ. ಈ ಸಮಸ್ಯೆಗೆ ನೀವೇ ಪರಿಹರಿಸಿ ಮುತ್ಯ. ನೋಡಪ್ಪ, ಕುಡಿಯೋದ್ರಿಂದ ಅಳೋದ್ರಿಂದ ಸಮಸ್ಯೆ ಬಗ್ಗೆ ಹರಿಯಲ್ಲ. ಹೌದ್ರಿ ಮುತ್ಯ. ಅವಳು ನಿನ್ನ ಜೀವನ ಸಂಗಾತಿ ಆಗ್ತಾಳೋ ಇಲ್ಲೋ ಅಂತ ಮುಖ ನೋಡೋದೇ ಹೇಳೋಕ್ಕಾಗಲ್ಲ. ಫೋಟೋ ಏನಾದ್ರೂ ಇದ್ರೆ ತೋರಿಸು. ತೋರಿಸ್ಲಿ ನನಗೂ ತೋರಿಸಲಿ ಮುತ್ಯ. ತೋರಿಸ್ ತೋರು ಮುತ್ತೆ. ಭಾರಿ ಅದ ನಿಮ್ಮಿಬ್ಬರದು ಜೋಡಿ. ಹೆಂಗ್ ಶುರು ಆಯ್ತಪ್ಪ ನಿಮ್ಮಿಬ್ಬರದು ಪ್ರೀತಿ? ಇನ್ಸ್ಟಾಗ್ರಾಮ್ ಮುತ್ತೆ. ಏನೇ ಇನ್ಸ್ಟಾಗ್ರಾಮ? ಏನು ಹಂಗಂದ್ರೆ ನೋಡ್ರಿ ಮುತ್ಯ, ಅಕ್ಕಿ 10K ಫಾಲೋವರ್ಸ್ ಅರರಿ ಮುತ್ಯ. ಮುತ್ತೇರಿ ಮುತ್ತೇರ ಈ ಸಮಸ್ಯೆಗೆ ನೀವು ಪರಿಹಾರ ಕೊಡ್ತೀರಂತ ಇವ್ರಿಗೆ ನಿಂಬಲ್ಲಿ ಕರ್ಕೊಂಡ್ ಬಂದಿದ್ರಿ. ಒಳ್ಳೆ ಕೆಲಸನೇ ಮಾಡಿದಿ. ನಿಮ್ಮೆಲ್ಲ ಕಷ್ಟಗಳಿಗೆ ಒಂದು ಸರಳ ಪರಿಹಾರ ಅದ. ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಕೇಳತ್ತೀರಿ? ಮುಂದಿನ ಸೋಮವಾರ ಅಮಾವಾಸ್ಯೆ ಆದ. ನಿಮ್ 4 ಜನಗಿಲ್ ಕೂಡಿಸಿ ಒಂದ್ ದೊಡ್ಡ ಹೋಮ ಪೂಜೆ ಮಾಡಿಸ್ತೀನಿ. ಅದಕ್ಕೆ ಮುಂಜಾನೆ ಸೂರ್ಯ ಉದಯ ಆಗೋ ಮೊದ್ಲೇ ಹೋಮ ಮುಗ್ದಿರ್ಬೇಕು. ಅದು ಮಾಡಿಸಿದ್ದು ಬರೋಬ್ಬರಿ 12 ದಿನದಲ್ಲಿ ನಿಮ್ಮ ಜೀವನದಾಗ ಬದಲಾವಣೆಗಳಾಗ್ತದ. ನಿಮ್ಮ ಶುಕ್ರದಶೆ ಶುರು ಆಗ್ತದ. ಅವಾಗ ನೀವು ಅನ್ಕೊಂಡಿದ್ದೆಲ್ಲ ನೆರವೇರ್ತದ. ಇಷ್ಟೆಲ್ಲ ಮಾಡ್ಬೇಕಂದ್ರೆ 12,000 ರೂಪಾಯಿ ಖರ್ಚಾಗ್ತದ. ನೀವು ಹ್ಞೂ ಅಂದ್ರೆ ಬರೋ ಅಮಾಸಿಗೆ ಪೂಜೆ ಮಾಡಿಸ್ತೀನಿ. ಏನಂತೀರಿ? ಎಲ್ಲೋ ಮುತ್ಯ ನೀ 12,000 ರೂಪಾಯಿ ಖರ್ಚ ಬರ್ತದಂತ ಅಂದ್ರಪ್ಲೇನೆ ಅವ್ರು ಹೋಗ್ಬಿಟ್ರು ಮುತ್ಯ. 12,000 ರೂಪಾಯಿ 12,000 ರೂಪಾಯಿ ನಂಬಲ್ಲಿ 12,000 ರೂಪಾಯಿ ಇಲ್ಲೇ ಬರ್ತಿದ್ಲೆ. ಎಂತ ಕರ್ಕೊಂಬರ್ಲಿ ಮುತ್ತೆ ನಂಬಲ್ಲಿ. ಮುಂದೆ ಅದೇ ನಾವು ಒಂದು ಯಾವಾಗ ನೋಡಿದ್ರ ಅವಾಗ ಎಂತಾವಿದ್ಲೆ ಈಗ ದಾರು ಕುಡ್ಸ್ ನಡಿ. ಮುತ್ತೆ 12,000 ರೂಪಾಯಿ ಖರ್ಚು ಅಂತಾನ. 12 ನಂಬರ್ ಆಡ್ಬೇಕು. ಎಂತ ಮುತ್ತೆಂಬಲ್ ಕರ್ಕೊಂಡು ಹೋಗಿದ್ದೆ ಶೂಟಿ. ಅಲ್ಲಿ ಒಂದು ಲಿಂಬಿಕಾನಾಗ ಆತದಲ್ಲ. ಒಂದು ನಿಂಬಿಕಾಯಿ 12,000 ರೂಪಾಯಿ ಆಗ್ತದೇನು? ಸ್ನ್ಯಾಕ್ಸ್ ಬಿಡು ಅಲ್ಲಿ ಆಗ್ತದ. ನಂಬಲ್ಲಿ 12,000 ರೂಪಾಯಿ ಇದ್ದಾರೆ. ನಂದ್ಯಾಕೆ ಬ್ರೇಕಪ್ ಆಯ್ತಿತ್ಲೆ? ಮುತ್ತೆ 1 ರೂಪಾಯಿ ತಗೊಳಂದಿ. ನಮಗೆ ಮಸ್ತ್ 12,000 ರೂಪಾಯಿ ಟೋಪಿ ಇಡ್ಲತ್ತಿದ. ನಿಮ್ಮ ಮುತ್ತೆ ಖರೆ ಇದ್ರೆ ಇವತ್ತು 12 ನಂಬರ್ ಆಡೀನಿ ಬರ್ಬೇಕು. ನಂಬೋದು ನಮಗಾಗಲ್ಲ ಶಿವ್ಯಾ. ನೀನು ನೋಡ್ರಿ ನಂಬರ್ ಚಿಂತೆ ಆಗ್ತದ್ಲೆ. ಸಾಕೈತ್ ಬೈ, ಏನಾದ್ರೂ ಮಾಡಮ್. ಎಷ್ಟು ದಿನ ಅಂತ ಹಂಗೆ ಇರಮ್ ನಾವು. ಕರೆಕ್ಟ್ ಅನ್ಲೇವಿನ ನನಗೂ ನೋವು ಸಾಕಾಗದಿದ್ದು. ನೌಕರಿ ಅಂತ ತಿರುಗಾಡಿದ್ರೆ ನೌಕರಿ ಸಿಗಲ್ಲ.
ಸಾಕಾಗ್ಯದ ಒಂದು ದಂಧ ಮಾಡಮ್ಲೆ ಏನಂತೀರಿ ಹಾಂ ಇಂಕ ಸಣ್ಣದು ಬಿಸ್ನೆಸ್ ಮಾಡ್ಬೇಕಂದ್ರ ಬಿ 2-3 ಲಕ್ಷ ರೂಪಾಯಿ ಬೇಕು. ಮಾಡಮ್ಲಿ ಮಾಡಮ್ ಇನ್ನು 2 ಲಕ್ಷ ಆಗಲ್ಲ ನಮ್ಮ ಕೈಲಿ ಜಮಾಸ್ದು ಎಲ್ಲರೂ ಕಲ್ತಿ ಹಾಂ ಏನ್ಲಿ ಹಂಗ ಇನ್ಯಾ ಎಲ್ಲರೂ ಕಲ್ತು ರೊಕ್ಕ ಜಮಾಸ ಹಂಗ್ ಬಿ ಸಾಲ ಆಗ್ಯದ ಹೆಂಗ್ ಬಿ ಆಗ್ಯದ ಇನ್ನ ನೋಡ್ಕೊಂಬ ಮಾಡಮ್ಲೆ ಹೆಂಗಾರ ಮಾಡಿ 2 ಲಕ್ಷ ಮಾಡಮ್ ಹಾಂ 2 ಲಕ್ಷ ಜುಗಾಡ್ ಮಾಡತ್ತೀವಿ ಹ್ಞೂ ನನ್ನ ಗರ್ಲ್ ಫ್ರೆಂಡಿಗೆ 5 ರೂಪಾಯಿ ಕೊಡಮ್ಲೆ ಇನ್ನ ಅಲ್ಲೇ ಇದೇನ್ಲೇ ನೀ ಎಷ್ಟಾರ ಅನ್ಬೇಕಲ್ಲ ರೊಕ್ಕ ಹಾ ಸೀರಿಯಸ್ ಆಗ್ಲಿ ರೊಕ್ಕ ಗಳಸಮೀಗ ಅದು ಹುಡುಗಿ ಸಾಹಸ ಬಿಟ್ಬಿಡು ನಡಿಯಪ್ಪ ಏನ್ ಮುತ್ತೆ ಫೇಲ್ ಆಗ್ಯಾನ ನೋಡ್ಲೆ ಏನ್ರಲ್ಲೇ ಕತ್ತಲೆ ಆಯ್ತಲ್ಲ. ಕೊಡೋದಲ್ಲ ರಾಜ ಏನ್ ಮಾಡತ್ತಪ್ಪ ಇವೆಲ್ಲ ಇವು ಏನೂ ಆಗಲ್ಲ ನಾವು ಮೆಹನತ್ ಮಾಡತ್ತನ ಏನೂ ಆಗಲ್ಲ ಕಲ್ದೇವ್ರ ಇವೆಲ್ಲ ಕಲ್ದೇವ್ರು ಹಾ ನಡಿ